ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಬೆಳಗಿಸಿ ಭಕ್ತಿ ಸಮರ್ಪಿಸಿದ ವಿವಿಧ ಏರಿಯಾದ ಭಕ್ತ ಸಮೂಹ. ಈಗ ವಾರ್ತೆಗಳ ವಿವರ. ತಾಲೂಕು ಕಾನೂನು ಸೇವೆಗಳ ಸಮಿತಿ ಹೊಸಪೇಟೆ ಹಾಗೂ ಶ್ರೀ ಶಂಕರ್ ಆನಂದ್ ಸಿಂಗ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹಯೋಗದಲ್ಲಿ ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ ಕೈಗೊಳ್ಳಲಾಗಿತ್ತು. ಈ ವೇಳೆ ತಾಲೂಕು ಕಾನೂನು ಸೇವಾ ಸಮಿತಿಯಿಂದ ವಿದ್ಯಾರ್ಥಿಗಳಿಗೆ ಕಾನೂನು ಅರಿವು ಕಾರ್ಯಕ್ರಮ ನಡೆಸಿಕೊಳ್ಳಲಾಯಿತು. ಈ ಅಂಶಕ್ಕೆ ಸಂಬಂಧಿಸಿದಂತೆ ನಗರದ ಶ್ರೀ ಶಂಕರ್ ಆನಂದ್ ಸಿಂಗ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಭಾಗವಾಗಿ ವೇದಿಕೆ ಮೇಲಿನ ಗಣ್ಯರಿಂದ ಸಸಿಗೆ ನೀರೆರೆಯುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಬಳಿಕ ನ್ಯಾಯಾಧೀಶರಾದ ಮಾಡಲಗಿರವರು ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆಯ ಉಗಮ ಹಾಗೂ ಮಾನವರ ಘನತೆ ಕುರಿತು ಪರಿಚಯಿಸಿಕೊಟ್ಟರು. ಮಾನ್ಯತೆ ಅಷ್ಟೇ ಅಲ್ಲ, ಆತನಿಗೆ ಒಂದು ಡಿಗ್ನಿಟಿ, ಹಿ ಹ್ಯಾಸ್ ಮೇಂಟೈನ್ ಹಿಸ್ ಡಿಗ್ನಿಟಿ. ಒಂದು ಎಕ್ಸಾಂಪಲ್ ಕೊಡ್ತೀನಿ, ಯಾಕೆ ಡಿಗ್ನಿಟಿ ಯಾಕೆ ಬೇಕು. ಒಬ್ಬ ನಮ್ಮ ಯಾವುದೇ ಒಂದು ಕಚೇರಿಯಲ್ಲಿ ಒಬ್ಬ ಜವಾನ್ ಇರ್ತಾನೆ, ಜವಾನದ ಪ್ಯೂನ್, ಅವನು ಈಕ್ವಾಲಿಟಿ ಮಾಡೋದ್ರಲ್ಲಿ ಅವನಿಗೆ ಒಂದು ಡಿಗ್ನಿಟಿ ಅನ್ನೋದು ಮೇಂಟೈನ್ ಇರ್ತಿದೆ. ಅವನು ಜವಾನ್ ಇದ್ದಾನೆ ತಂದ ಅವನಿಗೆ ಯಾವ ಬೇಕಾದ ಉದ್ದೇಶಿಸಿ ಮಾತಾಡೋದು ನಮ್ಮದ ಕರ್ತವ್ಯವಲ್ಲ. ಅದಕ್ಕಾಗಿ ಈ ಘನತೆ ಥರ ಅವನಿಗೆ ಘನತೆಯಿಂದ ಬಾಳುವ ಹಕ್ಕು ಅವನಿಗಿದೆ. ಈ 10 ಡಿಸೆಂಬರ್ 1948ರಂದು ಈ ವಿಶ್ವ ಮಾನವ ಹಕ್ಕುಗಳ ಬಗ್ಗೆ ಒಂದು ಈಕ್ವಾಲಿಟಿ ಮತ್ತು ಡಿಗ್ನಿಟಿ ಅಂತ ಒಂದು ಅಳವಡಿಸಿಕೊಂಡು ನಾವು ಎಲ್ಲ ಮಾನವರು ಸಮನಾಗಿ ಮತ್ತು ಘನತೆಯಿಂದ ಬಾಳಬೇಕಂತ ಬಂತು. ಈ ವಿಚಾರವನ್ನು ತಮ್ಮ ಪ್ರಾಧ್ಯಾಪಕರು ಈ ಜಸ್ಟ್ ಹೇಳಿದರು. ನಮ್ಮ ಭಾರತ ಸಂವಿಧಾನ ಸಹ ಈ ಮಾತನ್ನು ಅಳವಡಿಸಿಕೊಂಡಿದೆ. ಈ ಮಾನವರು ನಮ್ಮ ಹಕ್ಕುಗಳು ಯಾಕೆ ಬೇಕು, ಉಲ್ಲಂಘನೆ ಯಾಕೆ ಆಗ್ತೈತೆ ಅಂದ್ರೆ, ಮನುಷ್ಯನಿಂದ ಮನುಷ್ಯನಿಗೆ ಹಕ್ಕುಗಳ ಒಂದು ಉಲ್ಲಂಘನೆ ಆಗುವ ಪರಿಸ್ಥಿತಿ ಇದೆ. ಈ ಹಕ್ಕುಗಳು ನಮ್ಮ ಸರ್ಕಾರದಿಂದ ಸಹ ಉಲ್ಲಂಘನೆ ಆಗುವ ಪರಿಸ್ಥಿತಿ ಇರುತ್ತದೆ. ಅಂದರೆ ನಮ್ಮ ಭಾರತ ಸಂವಿಧಾನದಲ್ಲಿ, ನಮ್ಮ ಭಾರತ ಸಂವಿಧಾನ ಶ್ರೇಷ್ಠ ಸಂವಿಧಾನ. ಈ ಸಂವಿಧಾನದಲ್ಲಿ ಪ್ರತಿಯೊಬ್ಬ ನಮ್ಮ ಭಾರತೀಯ ಪ್ರಜೆಗೆ ಆತನ ರೈಟ್ ಟು ಈಕ್ವಾಲಿಟಿ, ಕಾನೂನು ಮುಂದೆ ಎಲ್ಲರೂ ಸಮಾನರು. ಅಂದರೆ ಆತನ ಜನ್ಮಸ್ಥಳ, ಅವ ಕಪ್ಪಗೆ ಕನ್ನಡಗೆ ಇದ್ದಾನೆ ಇದರ ಮೇಲೆ ಮಾಡಬಾರ್ದು, ಮತ್ತು ಆತನು ಬಡವ ಶ್ರೀಮಂತ ಅಂತ ತಾರತಮ್ಯ ಮಾಡಬಾರ್ದು. ಹೀಗೆಲ್ಲ ನಮ್ಮ ಕಾನೂನು ಮುಂದೆ ಎಲ್ಲರೂ ನಾವು ಸಮಾನರು. ಮತ್ತು ಈ ಕಾನೂನು ಮುಂದೆ ಎಲ್ಲರೂ ಸಮಾನರಿದ್ದಾಗ ಕೆಲವೊಂದು ಆಚರಣೆಗಳು ನಮ್ಮಲ್ಲಿ ಇವೆ. ಯಾವಂದ್ರೆ ಅನ್ಟಚಬಿಲಿಟಿ, ಅಸ್ಪೃಶ್ಯತೆ ಸಹ ಆ ಮಾನವನ ಹಕ್ಕನ್ನು ಉಲ್ಲಂಘನೆ. ಆದರೆ ಈ ಅಸ್ಪೃಶ್ಯತೆ ಮಾಡಿದಾಗ ಅದಕ್ಕೆ ಪೆನಲೈಸ್ ಅಂದರೆ ದಂಡ ಇದೆ, ಅಂದ್ರೆ ಕಾನೂನಿನ ಅಡಿಯಲ್ಲಿ ಶಿಕ್ಷೆ ಇದೆ. ಆದರೆ ಹಲವಾರು ಒಂದೊಂದು ಪ್ರಕರಣಗಳಲ್ಲಿ, ಅಂದರೆ ಕಾನೂನು ಮುಂದೆ ಎಲ್ಲರೂ ಸಮಾನರಂತೀರಿ ನೀವು ಅಂದಾಗ, ನೀವು ಒಂದು ಯಾವುದೇ ಒಂದು ಸರ್ಕಾರಕ್ಕೆ ಅರ್ಜಿ ಹಾಕಿದಾಗ ಯಾವುದೇ ಒಂದು ಗ್ರೌಂಡಲ್ಲಿ, ಅಂದರೆ ನೀವು ಈ ಹೈದರಾಬಾದ್, ಕರ್ನಾಟಕ ಹೀಗೆ ಹಲವಾರು ಪ್ರಾಂತ್ಯಗಳು ಮಾಡಿವೆ. ಈ ಅಂಶದಲ್ಲಿ ತಮ್ಮನ್ನು ಸರ್ಕಾರವು ಕಡೆಗಣಿಸಿದಾಗ ಇದೊಂದು ತಮ್ಮ ಮಾನವ ಹಕ್ಕುಗಳು ಉಲ್ಲಂಘನೆ ಆಗುತ್ತದೆ. ಇದು ಪೆನಲೈಸ್ ಅನ್ನೋ ದಂಡ ಶಿಕ್ಷೆ ಆಗುವುದಿಲ್ಲ. ಆದ ಕಾರಣ ನಾವು ಮಾನವ ಹಕ್ಕು ಉಲ್ಲಂಘನೆ ಆದಾಗ ಯಾವ ದಂಡ ಸಹಿತ ಯಾವ ಉಲ್ಲಂಘನೆ ಆದಾಗ ಯಾವ ಪೆನಲೈಸ್ ಅಂತಾರೆ, ಶಿಕ್ಷೆ ಆಗುವಂತಹ ಕ್ರಮಗಳು, ಶಿಕ್ಷೆಯಾಗದಂತಹ ಕ್ರಮಗಳು ನಾವು ತಿಳ್ಕೊಬೇಕು. ಹೀಗಾಗಿ ನಮ್ಮ ಭಾರತ ಸಂವಿಧಾನದಲ್ಲಿ ರೈಟ್ ಈಕ್ವಾಲಿಟಿ ಬಿಫೋರ್ ದ ಲಾ ಇದೊಂದು, ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಅನುಚ್ಛೇದ ಅಂದರೆ
ನೋ ಪರ್ಸನ್ ಶಾಲ್ ಬಿ ಡಿಪ್ರಾಯ್ಡ್ ಈಸ್ ಪರ್ಸನ್ ಲೈಫ್ ಅಂಡ್ ಲಿಬರ್ಟಿ. ನಂತರ ವಕೀಲರಾದ ಕರುಣಾನಿಧಿರವರು ಮಾತನಾಡಿ, ಪ್ರತಿಯೊಬ್ಬ ಮನುಕುಲ ನಾವು ಘನತೆಯಿಂದ ಬದುಕಲು ಸಾಧ್ಯವಾಗಿದೆಯಾ ಎಂದು ನಮ್ಮಷ್ಟಕ್ಕೆ ನಾವೇ ಪ್ರಶ್ನೆ ಹಾಕಿಕೊಳ್ಳಬೇಕಾದ ಅವಶ್ಯವಿದೆ. ಹಾಗಾಗಿ ಪ್ರತಿಯೊಬ್ಬರೂ ಕಾನೂನಿನ ಬಗ್ಗೆ ತಿಳಿದುಕೊಳ್ಳಬೇಕಾದ ಅವಶ್ಯವಿದೆ ಎಂದರು. ಆದ್ರೆ ನಾವು ನಮ್ಮ ಜೀವನವನ್ನ ಒಮ್ಮೆ ನಾವು ರಿವ್ಯೂ ಮಾಡ್ಕೊಂಡು ನೋಡಿದ್ರೆ ಗೊತ್ತಾಗುತ್ತೆ, ಘನತೆಯ ಬದುಕನ್ನ ನಾವು ಬದುಕ್ತಾ ಇದ್ವಾ ಇಲ್ಲ ಅನ್ನೋದ್ರ ಬಗ್ಗೆ ಸ್ವಲ್ಪ ನಾವು ಯೋಚನೆ ಮಾಡೋದಾಗಿದ್ರೆ ನಮಗೆ ಗೊತ್ತಾಗ್ತದೆ. ನಾವು ಘನತೆಯಿಂದ ಬದುಕುವಂತ ಹಕ್ಕನ್ನ ಈ ಸಂವಿಧಾನ ಮತ್ತು ಮಾನವ ಹಕ್ಕುಗಳ ನಮಗೆ ನೀಡಿದವೆ. ಆದ್ರೆ ಈ ಘನತೆ ಜೀವನವನ್ನ ನಮ್ಮ ನಡೆಸಲಿಕ್ಕೆ ಸಾಧ್ಯ ಆಗಿದೆಯಾ? ಸಮಾನತೆಯನ್ನ ಕಾಣಲಿಕ್ಕೆ ಸಾಧ್ಯ ಆಗಿದೆಯಾ? ನಾವು ಕೂಡ ಎಲ್ಲರಂತೆ ಬದುಕಲಿಕ್ಕೆ ಇವತ್ತು ಸಾಧ್ಯ ಆಗಿದೆಯಾ ಅನ್ನೋದ್ರ ಬಗ್ಗೆ ನಾವು ಒಮ್ಮೆ ಪರಿಶೀಲನೆ ಮಾಡಿದ್ರೆ ಗೊತ್ತಾಗ್ತದೆ. ನಾವು ಬಹುಶಃ ಈ ಹಕ್ಕುಗಳ ಬಗ್ಗೆ ನಮಗಿರ್ತಕ್ಕಂಥ ಏನು ಅರಿವಿನ ಕೊರತೆ ಏನಿದೆ ಅದನ್ನು ಪುನಃ ಮತ್ತೆ ನಮ್ಮನ್ನು ಅದೇ ಸ್ಥಿತಿಯಲ್ಲಿ ಇಟ್ಟಿದೆ ಅಂತಕ್ಕಂಥದ್ದನ್ನ ನಾವು ಇವತ್ತು ಮರಿಬಾರ್ದು. ನೋಡಿ, ರೈಟ್ ಟು ಲೈಫ್, ಒಂದು ಜೀವಿಸುವಂತ ಹಕ್ಕನ್ನ ಮಾನವ ಹಕ್ಕುಗಳು ಕೂಡ ನಮಗೆ ಕೊಟ್ಟಿದ್ದೇವೆ. ಇಂಟರ್ನ್ಯಾಷನಲ್ ಏನು ವಿಶ್ವಸಂಸ್ಥೆ ಅದು ಕೂಡ ಮಾನ್ಯ ಮಾಡಿದೆ. ನಮ್ಮ ಸಂವಿಧಾನದಲ್ಲಿ ಕೂಡ ಅದು ಆರ್ಟಿಕಲ್ 21 ಅಲ್ಲಿ ಕೊಟ್ಟಿದೆ. ಸೊ ಹಾಗಾಗಿ ನಮಗೆ ಜೀವಿಸುವ ಹಕ್ಕನ್ನ ಕೊಟ್ಟಿದೆ. ಬದುಕಬಹುದು, ಬದುಕ್ತಾ ಇದ್ದೀವಿ ಅಷ್ಟೇ. ಆದ್ರೆ ಬದುಕು ಅನ್ನುವಂಥದ್ದು ಹೆಂಗೆ ಬದುಕಬೇಕು ಅನ್ನೋದ್ರ ಬಗ್ಗೆ ಎಲ್ಲಾದ್ರೂ ನಾವು ಯಾವತ್ತಾದ್ರೂ ಯೋಚನೆ ಮಾಡಿದೀವ? ಜೀವಿಸುವ ಹಕ್ಕನ್ನ ಕೊಟ್ಟಿದೆ, ಹೌದು, ನೀವು ಬದುಕಬಹುದು, ಬದುಕಬಹುದು. ಆದ್ರೆ ಪ್ರಶ್ನೆ ಏನಂದ್ರೆ, ನಾವು ಬದುಕಲಿಕ್ಕೆ ಏನೇನ್ ಬೇಕಾಗಿದೆ ಅನ್ನೋದ್ರ ಬಗ್ಗೆ ನಾವು ಯಾವತ್ತಾದ್ರೂ ಯೋಚನೆ ಮಾಡಿವ? ನೋಡಿ, ಒಬ್ಬ ಮನುಷ್ಯ ಶಿಕ್ಷಣ ಇರಲಾರ್ದನೆ, ಒಂದು ಆರೋಗ್ಯ ಇರಲಾರ್ದನೆ, ಒಂದು ಉದ್ಯೋಗ ಇರಲಾರ್ದನೆ, ಒಂದು ಸ್ವಚ್ಛತೆ ಇರಲಾರ್ದನೆ, ಒಂದು ಶಾಂತಿ ಮತ್ತು ಸೌಹಾರ್ದತೆಯ ವ್ಯವಸ್ಥೆ ಇರಲಾರ್ದನೆ ಬದುಕಲಿಕ್ಕೆ ಸಾಧ್ಯನಾ? ಸೊ ಹಾಗಾಗಿ ಬದುಕುವ ಹಕ್ಕು ಅಂತಂದ ಹೇಳಿದ್ರೆ ನಮಗೆ ಬದುಕಲಿಕ್ಕೆ ಹಕ್ಕು ಕೊಟ್ಟಿದೆ. ಆದ್ರೆ ಇಷ್ಟು ಅವಶ್ಯಕತೆಗಳನ್ನ ಪೂರೈಸಲಾರ್ದನೆ ನಾವು ಒಂದು ಘನತೆಯಿಂದ ಬದುಕಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋಂಥದ್ದಾಗಿದ್ರೆ ಈ ಎಲ್ಲ ಅವಶ್ಯಕತೆಗಳ ಎಷ್ಟರ ಮಟ್ಟಿಗೆ ನಮಗೆ ಪೂರೈಕೆ ಆಗಿದಾವ ಆಗಿಲ್ಲ ಅನ್ನೋದ್ರ ಬಗ್ಗೆ ನಾವು ಯಾವತ್ತಾದ್ರೂ ಯೋಚನೆ ಮಾಡಿದೀವ? ಸೊ ಇದು ಪ್ರಶ್ನೆ. ಸೊ ಹಾಗಾಗಿ ಆ ವೇಳೆದೇನಂತಂದು ಹೇಳಿದ್ರೆ ಈ ಹಕ್ಕುಗಳು ನಾವೆಲ್ಲರೂ ಕೂಡ ಇವತ್ತು ಅದ್ರ ಬಗ್ಗೆ ನಾವು ಗೊಡವೆಗೆ ಹೋಗಿಲ್ಲ. ನಾವೇನ್ ಅನ್ಕೊಂಡಿವಿ, ಕಾಲೇಜಿಗೆ ಬರೋದು ಯಾಕೆ ಅಂತಂದು ಹೇಳಿದ್ರೆ ಓದಬೇಕು, ಅದಕ್ಕೊಂದು ಸರ್ಟಿಫಿಕೇಟ್ ಕೊಡ್ತಾರೆ, ಆ ಸರ್ಟಿಫಿಕೇಟ್ ತಗೋಬೇಕು, ಇದಕ್ಕಿಂತ ಇನ್ನೊಂದು ಹೆಚ್ಚು ಓದಿ ಅಲ್ಲೊಂದು ಸರ್ಟಿಫಿಕೇಟ್ ತಗೋಬೇಕು, ಅದಾದ ನಂತರ ಒಂದು ನೌಕರಿಯನ್ನ ಪಡಿಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಶೆ ಇರ್ತಾನೆ. ಹೌದಾ? ನಾವೆಲ್ಲರೂ ಕೂಡ ಇದನ್ನೇ ಬಯಸಿರೋದು. ಯಾಕೆ ನೌಕರಿ ಪಡಿಬೇಕಂತಂದು ಹೇಳಿದ್ರೆ ಒಂದು ನೌಕರಿ ಇದ್ರೆ ನಮಗೊಂದು ಸಂಬಳ ಬರ್ತದೆ, ಹಾಗೆ ಆ ಸಂಬಳದಿಂದ ನಾವೆಲ್ಲರೂ ಕೂಡ ಆರಾಮಾಗಿ ಜೀವನ ಮಾಡ್ಬೋದು ಅಂತಂದೇಳಿ. ಹೌದಾ? ನೀವು ಒಂದು ಕಳೆದ 10-15 ವರ್ಷಗಳಿಂದ ನಿಮ್ಮ ಯಾರಾದ್ರೂ ನಿಮ್ಮ ಮನೆಗಿರ್ತಕ್ಕಂಥ ಸಹೋದರರಾಗಿರ್ಬೋದು ಅಥವಾ ನಿಮ್ಮವರಿಗಿರ್ತಕ್ಕಂಥ ಯಾರಾದ್ರೂ ನಿಮ್ಮ ಗೊತ್ತಿರ್ತಕ್ಕಂಥವ್ರು ನಿಮ್ಮ ಹಿರಿಯರನ್ನ ಅಥವಾ ನಿಮ್ಮ ಒಂದು 15 ವರ್ಷದ ನಿಮಗಿಂತ ದೊಡ್ಡವ್ರನ್ನ ನೀವು ಮಾತಾಡಿಸಿ ನೋಡಿ, ಓದ್ದರೆಲ್ಲರೂ ನೌಕರಿ ತಗೊಂಡಲ್ಲ? ಹೌದಾ? ಈಗ ನಾವ್ ಹೇಳ್ತಾ ಇದೀವಿ, ಓದುವುದು ನಾವ್ ಅನ್ಕೊಂಡು ಉದ್ದೇಶದಿಂದ ಬಂದಿದ್ದೀವಿ, ಓದಿ ಒಂದು ನೌಕರಿ ತಗೊಂಡು ನಾವೆಲ್ಲರೂ ಕೂಡ ಒಂದಿಷ್ಟು ಎಲ್ಲರಂತೆ ನಾವು ಜೀವನ ಮಾಡೋಣ ಅಂತ ಅನ್ಕೊಂಡಿದ್ವಿ. ನೌಕರಿ ಯಾಕೆ ತಗೋಬೇಕಂತಂದು ಹೇಳಿದ್ರೆ ನಾವು ರೈಟ್ ಟು ಲೈಫ್ ಅಂದ್ರೆ ಒಂದು ಘನತೆಯಿಂದ ಜೀವನ ಮಾಡ್ತಕ್ಕಂಥದ್ದು ನಮ್ಮ ಆಶಯ ಆಗಿದೆ. ಆ ಘನತೆಯ ಜೀವನಕ್ಕೆ ಒಂದು ನೌಕರಿ ಅನ್ನುವಂಥದ್ದು ಒಂದು ಎಸೆನ್ಷಿಯಲ್ ಕಾಂಪೋನೆಂಟ್. ಸೊ ಅದೇ ಸಿಗದೇ ಇದ್ರೆ ನಾವು ಇಂಥ ಒಂದು ಡಿಗ್ನಿಫೈಡ್ ಲೈಫ್ ಅನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ? ಮಾಡಕ್ ಆಗಿದ್ಯಾ? ಅಲ್ವಾ? ಸೊ ಹಂಗಾದ್ರೆ ಏನಾಗಿದೆ ಇಲ್ಲಿ ನೌಕರಿ ಸಿಗದೆ ಇರೋದಕ್ಕೆ, ಅಥವಾ ಏನಾಗಿದೆ ಇಲ್ಲಿ ನಮ್ಮ ಇವತ್ತು ಒಂದು 15 ವರ್ಷ ಈಗ ಓದಿರ್ತಕ್ಕಂಥವ್ರು ಏನಾದ್ರಲ್ಲ ಅವರೆಲ್ಲರಿಗೂ ಕೂಡ ಯಾಕೆ ನೌಕರಿ ಸಿಗಲಿಲ್ಲ ಅನ್ನೋದ್ರ ಬಗ್ಗೆ ನಾವ್ಯಾರಾದ್ರೂ ಯೋಚನೆ ಮಾಡಿದೀವ? ನೋಡಿ, ನಮಗೆ ಹಕ್ಕುಗಳನ್ನ ಕೊಟ್ಟಿದೆ. ಆ ಹಕ್ಕುಗಳನ್ನ ನಾವು ಇವತ್ತು ಅವುಗಳನ್ನ ಎಷ್ಟು ಮಟ್ಟಿಗೆ ನಾವು ಜಾರಿ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಿದೀವಿ ಅಥವಾ ಅವುಗಳಲ್ಲಿ ಏನಾಗಿದೆ ಇವತ್ತು ಇಷ್ಟೆಲ್ಲ ಹಕ್ಕು ಕೊಟ್ಟಿದೆ. ಲಿಬರ್ಟಿ ಆಫ್ ಥಾಟ್ ಅಂತಂದೇಳಿ ಕೊಟ್ಟಿದ್ದಾರೆ. ಹೌದಾ? ನಮಗೆ ಒಂದು ವ್ಯಕ್ತಿ ಸ್ವಾತಂತ್ರ್ಯವನ್ನ ಕೊಟ್ಟಿದ್ದಾರೆ. ಹೌದಾ? ಆಲೋಚನೆ ಮಾಡಲಿಕ್ಕೆ ನಿಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ.
ಈಕ್ವಾಲಿಟಿ ಕೊಟ್ಟಿದ್ದಾರೆ, ಸಮಾನತೆ, ಸಮಾಜದಲ್ಲಿ ಎಲ್ಲರೂ ಕೂಡ ಸಮಾನರಾಗಿರ್ಬೇಕು ಅನ್ನೋದ್ರ ಬಗ್ಗೆ ನೀವು ಯಾರಾದ್ರೂ ಒಪ್ಕೊಂತೀರ ಎಲ್ಲರೂ ಇದೇ ಸಮಾಜದಲ್ಲಿ ಸಮಾನವಾಗಿದ್ದಾರೆ ಅಂತ? ಸೊ ಆದ್ರೆ ನಮಗೆ ಕಾನೂನು, ಸಂವಿಧಾನ ಮತ್ತು ಮಾನವ ಹಕ್ಕುಗಳ ಒಂದು ಏನು ಡಿಕ್ಲರೇಷನ್ ಇದೆ ಅದು ಸಮಾನತೆಯನ್ನು ಕೊಟ್ಟಿದೆ. ಸಮಾನತೆಯನ್ನು ಕೊಟ್ಟಾಗಿಯೂ ಕೂಡ ಈ ಸಮಾಜದಲ್ಲಿ ಯಾಕೆ ಸಮಾನತೆ ಬರಲಿಲ್ಲ ಅಥವಾ ಯಾಕೆ ಅಸಮಾನತೆ ಇನ್ನೂ ಜೀವಂತವಾಗಿದೆ ಅನ್ನೋದ್ರ ಬಗ್ಗೆ ನಾವು ಆ ಕಾರಣಗಳನ್ನ ಹುಡುಕ್ಲಿಕ್ಕೆ ಎಂದಾದ್ರೂ ಹೋಗಿದ್ದೀವಾ? ಹೊಸಪೇಟೆ ನಗರದಲ್ಲಿ ದಿನಾಂಕ 19ರಂದು ಟ್ರಾಫಿಕ್ ಸಿಗ್ನಲ್ ಉದ್ಘಾಟನಾ ಕಾರ್ಯಕ್ರಮ ಕೈಗೊಳ್ಳಲಾಗಿತ್ತು. ಈ ವೇಳೆ ಸಕ್ಕರೆ ಕಾರ್ಖಾನೆ ಸ್ಥಾಪನೆ ಕುರಿತು ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಿರುವ ಶಾಸಕ ಎಚ್ಆರ್ ಗವಿಯಪ್ಪನವರು, ಸರ್ಕಾರಿ ಜಮೀನು ಲಭಿಸದಿದ್ದಲ್ಲಿ ನಾನೇ ಸಕ್ಕರೆ ಕಾರ್ಖಾನೆ ಸ್ಥಾಪಿಸುತ್ತೇನೆಂದು ಭರವಸೆ ನೀಡಿದ್ದಾರೆ. ಹೌದು, ಸಕ್ಕರೆ ಕಾರ್ಖಾನೆಯ ಸ್ಥಾಪನೆ ಕುರಿತು ಮಾಜಿ ಸಚಿವ ಆನಂದ್ ಸಿಂಗ್ ಹಾಗೂ ಶಾಸಕ ಎಚ್ಆರ್ ಗವಿಯಪ್ಪನವರ ನಡುವೆ ಹಗ್ಗ ಜಗ್ಗಾಟ ನಡೆದಿದೆ. ಹೀಗೆ ಸಕ್ಕರೆ ಕಾರ್ಖಾನೆ ಸ್ಥಾಪನೆ ಕುರಿತಾಗಿ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಿರುವ ಶಾಸಕ ಎಚ್ಆರ್ ಗವಿಯಪ್ಪನವರು, ಈಗಾಗಲೇ ಕಾರ್ಖಾನೆ ಸ್ಥಾಪಿಸಲು ನಾಗೇನಹಳ್ಳಿ ಬಳಿ ಸರ್ಕಾರಿ ಜಮೀನನ್ನ ಗುರುತಿಸಲಾಗಿದೆ. ಈ ಕುರಿತಾಗಿ ಮುಖ್ಯಮಂತ್ರಿಗಳಲ್ಲಿ ಚರ್ಚೆ ನಡೆದಿದೆ. ಒಂದು ವೇಳೆ ಸರ್ಕಾರಿ ಜಮೀನು ಸಿಗದೇ ಇದ್ದ ಕಾರಣದಲ್ಲಿ ನಾನೇ ಸ್ವಂತ ಸಕ್ಕರೆ ಕಾರ್ಖಾನೆ ಸ್ಥಾಪಿಸಿ ಕಬ್ಬು ಬೆಳೆಗಾರರ ಹಿತವನ್ನ ಕಾಪಾಡುತ್ತೇನೆಂದು ಕಬ್ಬು ಬೆಳೆಗಾರರಿಗೆ ಭರವಸೆ ನೀಡಿದ್ದಾರೆ. ಅದೇ ಇವಾಗ ಸ್ವಲ್ಪ ಅದು ಇನಿಷಿಯೇಟಿವ್ ತಗೊತಾ ಇದ್ದೇನೆ. ಓವರ್ ನೈಟ್ ಆಗೋದು ಭಾಳ ಕಷ್ಟ ಐತಿ. ಒಂದು 2-3 ಪ್ರಪೋಸಲ್ಸ್ ಇಟ್ಕೊಂಡಿದ್ದೀನಿ. ಆದ್ರೆಗಿನ ಅಲ್ಲಿ ಮಾಡ್ತೀನಿ, ಇಲ್ಲಾಂದ್ರೆಗಿನ ಎಲ್ಲ ಒಂದು ಕಡೆ ಪ್ರೈವೇಟ್ ಲ್ಯಾಂಡ್ನಲ್ಲಿ ಮಾಡಬೇಕಂತ ಹೇಳ್ಬಿಟ್ಟು ತೀರ್ಮಾನ ತೊಗೊಂಡಿದ್ದೀನಿ. ಸ್ವಲ್ಪ ನೋಡಿಬಿಟ್ಟು ಮುಖ್ಯಮಂತ್ರಿಗಳು ಸಾಹೇಬ್ರ ಹತ್ರ ಮಾತಾಡಿಕೊಂಡು ಅವ್ರು ಏನು ಆದೇಶ ಮಾಡ್ತಾರೆ ಅದ್ರ ಪ್ರಕಾರ ನಾನು ಮಾಡ್ಕೊಂಡು ಹೋಗ್ತೀನಿ. ಈಗ ಹಂಪಿ ಶುಗರ್ಸ್ ಓನರ್ ಈಗ ಸಚಿವ ಸಂಪುಟದಲ್ಲಿ ಅಪ್ರೂವಲ್ ಆಗಿದೆ, ಕ್ಯಾಬಿನೆಟ್ ತೀರ್ಮಾನ ಆಗಿದೆ, ಕೊಡಲಿಲ್ಲ ಅಂದರೆ ನಾನು ಕೋರ್ಟಿಗೆ ಹೋಗ್ತೇನೆ ಅಂತ. ಇದು ಯಾವುದು ಇದು ಇಟ್ ಇಸ್ ನಾಟ್ ಪ್ರೈವೇಟ್ ಲ್ಯಾಂಡ್. ಇವಾಗ ನಾನು ಸ್ವಂತ ಲ್ಯಾಂಡ್ ಅಂದ್ರೆಗಿನ ನಾನು ಏನೋ ಮಾಡ್ಕೋಬೋದು. ಗೌರ್ಮೆಂಟ್ ಜಮೀನು ಮೇಲೆ ಯಾರೋ ಒಬ್ಬರು ಮಾಡ್ತಾರೆ ಅಂದ್ರೆಗಿನ ಅದು ಹೆಂಗೆ ನಾವು ಒಪ್ಪಕ್ಕಾಗತ್ತೆ? ಅವೆಲ್ಲ ಇಲ್ಲ. ನಾನು ಅವ್ರ ಹತ್ರ ಕೂಡ ಮಾತಾಡ್ತೀನಿ. ಸರ್ಕಾರಿ ಭೂಮಿ ಇವಾಗ ನಾವು ಶಾಸಕರ ಇದ್ದೀವಿ, ನಮಗೇನು ಒಳ್ಳೇದು ಅನಿಸುತ್ತೆ ನಾವು ಅದು ಮಾಡ್ತೀವಿ ಅಷ್ಟೇ. ಆಗಲಿ ಯಾರಿಗೂ ಕೊಡಬೇಕನ್ನೋದೇನು ಕಾನೂನೇನಿಲ್ಲ. ಅದು ಏನೈತೆ ಅದು ಮುಂದೆ ನೋಡ್ಕೊಂಡು ಮಾಡ್ಕೊಂಡು ಹೋಗೋಣ. ಇಂಡಸ್ಟ್ರಿಗಳೆಲ್ಲ ಗೌರ್ಮೆಂಟ್ ಲ್ಯಾಂಡ್ ಕೊಡ್ತೀರಿ, ರೈತರ ಶುಗರ್ ಫ್ಯಾಕ್ಟ್ರಿ ಕೊಡೋಕ್ಕಾಗಲ್ಲ. ನಮ್ಮ ಏರಿಯಾನಲ್ಲಿ ಯಾವನ ಒಂದು ಜಿಂದಾಲ್ ಬಿಟ್ರಿಗಿನ ಅದು ಯಾವಾಗೂ 70ನೇ ಇಸ್ವಿನಲ್ಲಿ ಯಾವಾಗ ಇಂಡಸ್ಟ್ರಿಯಲೈಸೇಷನ್ ಆಗಿರಲಿಲ್ಲ, ಆವಾಗಿನ ಕಾಲಕ್ಕೆ ಅದು ರಿಸರ್ವ್ ಮಾಡಿರೋದು 3,500 ಎಕರೆ. ಆಗಿನ ಕಾಲಕ್ಕೆ ಮಾಡಿರೋದು. ಅದು ಬಿಟ್ಟರೆ ಯಾವನ ಹೊಸ ಫ್ಯಾಕ್ಟ್ರಿಗಳಿಗೆ ಯಾರನ್ನ ಕೊಟ್ಟಾರ? ನಿಮ್ಮ ತಿಕ್ಕಾಟದಲ್ಲಿ ರೈತರು ಇದೇನು ಹಂಗೇನಿಲ್ಲಪ್ಪ. ನಾನು ನೋಡ್ರಿ ಮಾಡಂಗಿದ್ರೆ ಗೌರ್ಮೆಂಟ್ ಲ್ಯಾಂಡ್ ಸಿಕ್ಕರೆ ಸಿಕ್ತು, ಇಲ್ಲಾಂದ್ರೆ ನಾನೇ ಫ್ಯಾಕ್ಟ್ರಿ ಹಾಕಿ ತೋರಿಸ್ತೀನಿ ಅಷ್ಟೇ. ನಡ್ರಿ ಯಾವುದು ಅವೆಲ್ಲ ನೋಡೋಣ ಅಂತ. ಬಿಕಾಸ್ ಇವತ್ತೇನಿದೆ ಅಂದರೆ ಅವಶ್ಯಕತೆ ರೈತರಿಗೆ ಕಬ್ಬು ಹೊಡಿಯೋದು ಇಮಿಡಿಯೇಟ್ ಆಗಿದೆ. ಎಲ್ಲಿ ಫ್ಯಾಕ್ಟ್ರಿ ಹಾಕೋದು ಇಮಿಡಿಯೇಟ್ ಆಗಿ ಬೇಕಾಗೈತೆ. ಎಲ್ಲಿ ಆಗುತ್ತೆ ಅದು ಮಾಡ್ತೀನಿ. ಒಂದು ವೇಳೆ ಅದು ಲೇಟ್ ಆಗಂಗಿದ್ರಿಗಿನ ನಾನೇ ಫ್ಯಾಕ್ಟ್ರಿ ಹಾಕ್ಬಿಡ್ತೀನಿ ಅಷ್ಟೇ. ಬೇಗ ಮಾಡಿ. ರಾಜ್ಯದಲ್ಲಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಅತಿಥಿ ಉಪನ್ಯಾಸಕರನ್ನ ಖಾಯಂಗೊಳಿಸುವಂತೆ ಆಗ್ರಹಿಸಿ ಕಳೆದ 27 ದಿನಗಳಿಂದ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಪ್ರಾರಂಭಿಸಿದ್ದಾರೆ. ಕಾಲೇಜು ಆವರಣದಲ್ಲಿ ಟೀ ತಯಾರಿಸಿ ಮಾರಾಟ ಮಾಡುವ ಮೂಲಕ ಬೇಡಿಕೆಗಳ ಈಡೇರಿಕೆಗೆ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಹೀಗೆ ರಾಜ್ಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಸಂಘದಿಂದ 27ನೇ ದಿನದಂದು ಕಾಲೇಜು ಮುಂಭಾಗದಲ್ಲಿ ಗ್ಯಾಸ್ ಒಲೆಯ ಮೇಲೆ ಚಹಾ ತಯಾರಿಸಿ ಮಾರಾಟ ಮಾಡುವ ಮೂಲಕ ಬೇಡಿಕೆ ಈಡೇರಿಸುವಂತೆ ವಿಭಿನ್ನ ಮುಷ್ಕರ ನಡೆಸಿದರು. ಇನ್ನು ನಮ್ಮ ಧರಣಿ 27ನೇ ದಿನಕ್ಕೆ ಕಾಲಿರಿಸಿದರೂ ಕೂಡ ಸರ್ಕಾರ ಈವರೆಗೂ ನಮ್ಮ ಬಗ್ಗೆ ಚಕಾರ ಎತ್ತಿಲ್ಲ. ವಿದ್ಯಾರ್ಥಿಗಳು ತರಗತಿಗಳಿಂದ ವಂಚಿತರಾಗುತ್ತಿದ್ದಾರೆ. ಇತ್ತ ನಮ್ಮ ಬೇಡಿಕೆಯನ್ನ ಈಡೇರಿಸುವುದು ಆಗುತ್ತಿಲ್ಲ. ಇನ್ನೊಂದೆಡೆ ಸರ್ಕಾರ ವಿದ್ಯಾರ್ಥಿಗಳ ಭವಿಷ್ಯವನ್ನ ಹಾಳು ಮಾಡಲಾಗುತ್ತಿದೆ. ಅತಿಥಿ ಉಪನ್ಯಾಸಕರನ್ನ ಖಾಯಂಗೊಳಿಸುವವರೆಗೂ ಧರಣಿಯನ್ನ ಹಿಂಪಡೆಯುವುದಿಲ್ಲವೆಂದು ಸರ್ಕಾರಕ್ಕೆ ಎಚ್ಚರಿಸಿದ್ದಾರೆ. ನಾವು ಈಗಾಗಲೇ ತಿಳಿದಿರುವಂತೆ ಇವತ್ತಿಗೆ ನಮ್ಮ ಅತಿಥಿ ಉಪನ್ಯಾಸಕರ ರಾಜ್ಯ ಮಟ್ಟದ ಹೋರಾಟ 27ನೇ ದಿನಕ್ಕೆ ಕಾಲಿಟ್ಟಿದೆ. ದುಃಖಕರ ಸಂಗತಿ ಅಂದರೆ 27ನೇ ದಿನ ಆದರೂ ಕೂಡ ನಮಗೆ ಸರ್ಕಾರ ಯಾವುದೇ ರೀತಿಯ ಒಂದು ಪರಿಹಾರ ನೀಡುತ್ತಿಲ್ಲ. ಆಮೇಲೆ ಇನ್ನೊಂದು ಕಡೆ ನಮಗೆ ಕಾಲೇಜಿನಲ್ಲಿ ಬಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ವಿದ್ಯಾರ್ಥಿಗಳೆಲ್ಲರೂ
ತರಗತಿಗಳಿಲ್ಲದೆ ಮನೆಗೆ ವಾಪಸ್ ತಿರುಗಿ ಹೋಗೋದನ್ನು ನಾವು ನೋಡಿ ತುಂಬ ಬೇಜಾರಾಗ್ತಾ ಇದೆ. ದಯವಿಟ್ಟು ನಮಗೆ ಆದಷ್ಟು ಬೇಗ ಒಂದು ಪರಿಹಾರವನ್ನು ಸೂಚಿಸಿ. ಅದಕ್ಕಿಂತ ಮುಂಚೆ ನಾವು ಒಂದು ವಿಶೇಷವಾಗಿ ಈ ಒಂದು ಹೋರಾಟ ನಿಮಗೆ ವಿದ್ಯಾರ್ಥಿಗಳ ಬಗ್ಗೆ ಇಷ್ಟು ಕಾಳಜಿ ಇದ್ರೂ ನೀವು 27 ದಿನವರೆಗೂ ಇನ್ನೂ ಮುಂದುವರಿಸ್ತೀವಿ, ಇನ್ನೂ ನಮಗೆ ಪರಿಹಾರ ಸಿಗೋವರೆಗೂ ನಾವು ಮುಂದುವರಿಸ್ತೀವಿ ಅಂತ ಹೇಳೋಕೆ ಕಾರಣ ಏನು ಅಂದರೆ, ನಮಗೆ ಇಲ್ಲಿ ತಕ್ಕಡಿಯಲ್ಲಿ 2 ರೀತಿಯ ಅಂಶಗಳಿದ್ದಾವೆ. ಒಂದು ಕಡೆ ಕಾಲೇಜಿನ ಒಂದು ನಮ್ಮ ವೃತ್ತಿ ಮೇಲೆ ಇರುವಂತಹ ನಮಗೆ ಅಭಿಮಾನ, ನಾವು ಈ ವೃತ್ತಿಯನ್ನು ಪ್ರತಿಯೊಬ್ಬರು ಕೂಡ ಈ ರಾಜ್ಯದಲ್ಲಿ ಯಾವುದೇ ವೃತ್ತಿಯನ್ನು ನಾವು ಹೇಗಾದರೂ ಆಯ್ಕೆ ಮಾಡ್ಕೋಬಹುದು. ಆದರೆ ಈ ವೃತ್ತಿಯನ್ನು ಇಷ್ಟಪಟ್ಟು ಬಂದು ಮಾಡಿದ್ರೇನೆ ಇಲ್ಲಿ ನಮಗೆ ಒಂದು ಬೆಲೆ ಇರುತ್ತೆ, ಹಾಗೆ ಆ ವೃತ್ತಿಯನ್ನು ನಿರ್ವಹಿಸ್ಕೊಂಡು ಹೋಗುವಂತ ಸಾಮರ್ಥ್ಯ ಕೂಡ ನಮಗೆ ಬರುತ್ತೆ. ನೋಡಿ, ನಮಗೆ ಒಂದು ತಕ್ಕಡಿಯಲ್ಲಿ ನಮಗೆ ಒಂದು ವಿದ್ಯಾರ್ಥಿಗಳ ವಿಶ್ವಾಸ, ಪ್ರೀತಿ ಇದೆ, ಗೌರವ ಇದೆ, ತುಂಬಾ ಇದರಿಂದ ನಮಗೆ ಆತ್ಮ ತೃಪ್ತಿ ಇದೆ. ಅದೇ ಸಮಯದಲ್ಲಿ ಇನ್ನೊಂದು ಕಡೆ ನಮಗೆ ಅಗೌರವ ಇದೆ, ಅಭದ್ರತೆ ಇದೆ, ಹಾಗೂ ಸಾಕಷ್ಟು ರೀತಿಯ ದೌರ್ಜನ್ಯ, ಸಾಕಷ್ಟು ರೀತಿಯ ನಮಗೆ ಮಾನಸಿಕವಾಗಿರುವಂತಹ ಗೊಂದಲಕ್ಕೆ ಈಡು ಮಾಡುವಂತಹ ಪರಿಸ್ಥಿತಿಗಳಿದಾವೆ. ನಮಗೆ ಸಂಬಳದ ಕೊರತೆ ಆಗಿರಬಹುದು, ಎಲ್ಲ ರೀತಿಯ ಸಮಸ್ಯೆಗಳಿದಾವೆ. ಆ ಒಂದು ಸಮಸ್ಯೆಯನ್ನ ನಾವು ಹೋಗ್ಲಾಡಿಸ್ಬೇಕಾ ಅಂತೇಳಿ ನಾವಿವತ್ತು ಪಟ್ಟು ಹಿಡದೆ ನಾವು ನಿಂತುಕೊಂಡಿದ್ದೀವಿ. ಎಷ್ಟೋ ಸಾರಿ ನಾವು ಕಣ್ಣೀರನ್ನ ನುಂಗಿಕೊಂಡು, ನಮಗಾಗಿರುವಂತಹ ದೌರ್ಜನ್ಯವನ್ನ ನುಂಗಿಕೊಂಡು ನಾವು ಕ್ಲಾಸಿಗೆ ಹೋಗಿ ನಾವು ನಮ್ಮ ಮಕ್ಕಳ ಹಿತದೃಷ್ಟಿಯಿಂದ ನಾವು ಪಾಠ ಮಾಡಿದ್ದೇವೆ. ಅದನ್ನು ಇನ್ನೂ ನಾವು ಮುಂದುವರಿಸೋದು ಬೇಡ. ನಮ್ಮ ಸರ್ಕಾರ ನಮ್ಮ ಕೂಗನ್ನ ಕೇಳ್ಕೊಳ್ಳಿ ಅಂತ ಹೇಳಿ ನಾವು ಇವತ್ತು ಪಟ್ಟು ಹಿಡಿದಿದ್ದೇವೆ. ಇದು ನಮಗೆ ಈ ಒಂದು ಹಠ ನಮಗೆ ನ್ಯಾಯ ದೊರಕಿಸಿ ಕೊಡಲೇಬೇಕು. ಯಾಕಂದ್ರೆ ನಾವಿವತ್ತು ಟೀ ಮಾಡ್ತಾ ಇದ್ದೀವಿ, ಕೆಲವೊಂದು ಕಡೆ ಹೋಟೆಲ್ ಮಾಡ್ತಾ ಇದ್ದಾರೆ. ಈ ಎಲ್ಲ ವೃತ್ತಿಗಳು ನಾವು ಕೆಳಗೆ ಅಂತ ಹೇಳ್ತಿಲ್ಲ, ಈ ವೃತ್ತಿಯ ಸೃಷ್ಟಿಕರ್ತರೆ ನಾವು. ಆ ಹೆಮ್ಮೆ ನನಗಿದೆ. ಇದೆಲ್ಲ ಎಂಡ್ ಆಗ್ಬೇಕಂದ್ರೆ ಇದಕ್ಕೆ ಒಂದೇ ಪರಿಹಾರ, ಕಾಯಂ ಆಗಬೇಕು. ಕಾಯಂ ಮಾಡಿ ನಮಗೆ ದಯವಿಟ್ಟು ನ್ಯಾಯ ಕೊಡಿ, ತರಗತಿಗೆ ವಾಪಸ್ ಕಳಿಸಿ. ಕಾರ್ತಿಕ ಮಾಸದಲ್ಲಿ ದೇವಾಲಯಗಳಲ್ಲಿ ಭಕ್ತರಿಂದ ಪ್ರಣತಿಗಳನ್ನ ಬೆಳಗಿಸಿ ಆಯಾ ನಾಮದ ದೇವತೆಗಳ ಕಾರ್ತಿಕೋತ್ಸವ ನಡೆಸುವುದು ಹಿಂದೂ ಸಂಪ್ರದಾಯದ ವಾಡಿಕೆ. ಹೀಗೆ ದಿನಾಂಕ 19ರಂದು ಸಂಜೆ ನಂತರ ಉಕ್ಕಡಿಕೇರಿಯ ಹುಲಿಗೆಮ್ಮ ದೇಗುಲ, ಕಲ್ಲಮ್ಮ ದೇವಸ್ಥಾನ ಹಾಗೂ 19ನೇ ವಾರ್ಡ್ನಲ್ಲಿ ಬರುವ ಜಿಗಳಿಕಟ್ಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ರಾಘವೇಂದ್ರ ಯುವಕರ ಸಂಘದಿಂದ ಹಾಗೂ ಭಕ್ತರಿಂದ ಪ್ರಣತಿಗಳನ್ನ ಬೆಳಗಿಸಿ ಭಕ್ತಿ ಸಮರ್ಪಿಸುವ ಮೂಲಕ ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥಿಸಲಾಯಿತು.
ಹೇಳಿಯಾ ಸ್ಟಾರ್ಟ್ ಬೇಕು ಸ್ಟಾರ್ಟ್ ಮಾಡ್ಬೇಕು ಅಚ್ಚ ಅಂತೇಳಿ ಎರಡು 2023 ಕಾರ್ತಿಕೋತ್ಸವ 34ನೇ ವಾರ್ಡು ಶ್ರೀ ಹುಲಿಗೆಮ್ಮ ಮತ್ತು ಜಲದುರ್ಗಮ್ಮ ದೇವಿ ಗುಡಿಯಲ್ಲಿ ನಮ್ಮ ಉಕ್ಕುಡಿಕೇರಿ ದೈವಸ್ಥರು ಮತ್ತು ಯುವಕರ ಸಮ್ಮೇಳನದಿಂದ ಈ ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾ ಇದ್ದೀವಿ. ಅಂಧಕಾರದಿಂದ ಜ್ಞಾನದ ಕಡೆಗೆ ಅಂತಕ್ಕಂಥದ್ದು. ಈ ದೀಪ ಯಾವ ರೀತಿ ನಮ್ಮ ಒಳಗಿರ್ತಕ್ಕಂಥ ಅಜ್ಞಾನನೇ ಅಂಧಕಾರ, ಜ್ಞಾನ ಈ ಬೆಳಕನೇ ಜ್ಞಾನ. ಹಾಗಾಗಿ ನಮ್ಮಲ್ಲಿರ್ತಕ್ಕಂಥ ಅಂಧಕಾರನ ತೊಲಗಿಸ್ಬೇಕು. ದೀಪವನ್ನು ಯಾವ ರೀತಿ ನಾವು ಹೊರಗಡಿಸ್ತೀವಿ ಆ ರೀತಿ ನಮ್ಮ ಮನಸ್ಸಿನಲ್ಲಿ ದೀಪ ಅಂದರೆ ಜ್ಞಾನದ ದೀಪವನ್ನು ಹಚ್ಚಿ ನಮ್ಮ ಮನಸ್ಸಿನ ಸ್ಥಿತಿಯನ್ನು ಎಲ್ಲರೂ ಉತ್ತಮಗೊಳಿಸ್ಕೋಬೇಕು ಅಂತಕ್ಕಂಥದ್ದು ಈ ಕಾರ್ತಿಕ ಮಾಸ. ಈ ಪ್ರತಿ ವರ್ಷದಂತೆ ಈ ವರ್ಷ ಕಾರ್ತಿಕ ಮಾಸವನ್ನು ನಾವು ವಿಜೃಂಭಣೆಯಿಂದ ಮಾಡ್ತಾಯಿದ್ದೀವಿ. ಇವತ್ತು ಇನ್ನೊಂದು ಈ ವರ್ಷದ ವಿಶೇಷ ಏನಂದರೆ ನಮ್ಮ ಭಾಗಕ್ಕೆ ಈ ಬಾರಿ ಉಕ್ಕುಡಿಕೇರಿಯ ಒಂದು ಹೊಸ ಗಲ್ಲಿ ಮನೆ ನಿರ್ಮಾಣಗೊಂಡಿರೋದೊಂದು ಭಾಳ ಒಂದು ಸಂತೋಷದ ಸಂಗತಿ. ಪ್ರತಿ ವರ್ಷದಂತೆ ನಾವು ಆಚರಣೆ ಮಾಡ್ತೀವಿ. ಈ ವರ್ಷ ನಮ್ಮ ಹೊಸ ಗಲ್ಲಿ ಮನೆ ಆಗಿರೋದು ಆ ಒಂದು ಸಂತೋಷ ನಮಗೆ ಭಾಳ ಇದೆ. ಈ ಸನ್ಮಾನ್ಯ ಶ್ರೀ ಸಚಿವರಾಗಿರ್ತಕ್ಕಂಥ ಮಾಜಿ ಸಚಿವರಾಗಿರ್ತಕ್ಕಂಥ ಆನಂದ್ ಸಿಂಗ್ ಸರ್ ಅವರು ನಮ್ಮ ಉಕ್ಕುಡಿಕೇರಿ ಗಲ್ಲಿ ಮನೆಯನ್ನು ಹೊಸದಾಗಿ ನಿರ್ಮಾಣ ಮಾಡಲಿಕ್ಕೆ ಭಾಳ ಸಹಕಾರ ನೀಡಿದರು. ಅವರಿಗೆ ಈ ಒಂದು ಸುಸಂದರ್ಭದಲ್ಲಿ ಅವರಿಗೆ ಕೃತಜ್ಞತೆಯನ್ನು ತಿಳಿಸ್ತೀವಿ. ಹಾಗೆ ಈ ಕಾರ್ತಿಕೋತ್ಸವದಲ್ಲಿ ನಮ್ಮ ಎಲ್ಲ ಉಕ್ಕುಡಿಕೇರಿಯ ಮಹಿಳೆಯರು, ಮಾತೆಯರು, ಎಲ್ಲ ಪುರುಷರು, ಯುವಕರು ಪಾಲ್ಗೊಂಡು ಪ್ರತಿ ವರ್ಷದಂತೆ ನಾವು ಹೇಗೆ ಆಚರಣೆ ಮಾಡ್ತೀವೋ ಅದೇ ಥರ ಈ ಸಲ ಭಾಳ ವಿಜೃಂಭಣೆಯಿಂದ ಈ ನಾವು ಕಾರ್ತಿಕ ಒಂದು ಆಚರಣೆ ಮಾಡ್ತಾಯಿದ್ದೀವಿ. ಇಲ್ಲಿ ಈ ಭಾಗದಲ್ಲಿ ನಾವೆಲ್ಲ ರೈತರಿರೋದ್ರಿಂದ ನಮಗೆ ಈ ಬಾರಿ ಮಳೆ ಕಡಿಮೆ ಆಗಿದೆ. ಆ ತಾಯಿ ಮುಂದಿನ ದಿನಗಳಲ್ಲಿ ನಮಗೆ ಒಳ್ಳೆಯ ಮಳೆ ಮತ್ತು ಬೆಳೆಯನ್ನು ಕೊಡಲಿ, ಎಲ್ಲರಿಗೂ ಆಯುರಾರೋಗ್ಯವನ್ನು ಕೊಡಲಿ, ಸುಖ ಶಾಂತಿ ನೆಮ್ಮದಿ ಕೊಡಲಿ, ಎಲ್ಲರೂ ಭಾವೈಕ್ಯತೆಯಿಂದ ಕೂಡಿ ಬಾಳೋಣ ಅಂತಕ್ಕಂಥ ಸಂದೇಶವನ್ನು ಆ ತಾಯಿ ನಮಗೆ ಈ ರೂಪದಲ್ಲಿ ಕಾರ್ತಿಕೋತ್ಸವದಲ್ಲಿ ನೀಡ್ತಾಳೆ. ಹಾಗಾಗಿ ಎಲ್ಲ ಗುರು ಹಿರಿಯರ
ಆಶೀರ್ವಾದದಿಂದ ಇವತ್ತೇನು ಈ ಕಾರ್ಯಕ್ರಮ ನಿರ್ವಹಿಸ್ತಿದ್ದೀವಿ. ಇದಕ್ಕೆ ಸಹಕಾರ ಕೊಟ್ಟಂಥ ಎಲ್ರಿಗೂ ಧನ್ಯವಾದವನ್ನು ತಿಳಿಸ್ತಾ ನನ್ನ ಈ ಶುಭಾಕಾಂಕ್ಷೆಯನ್ನು ಆಚರಿಸ್ತಾ ಇದ್ದೀನಿ. ಆಟೋಮೆಟಿಕ್
이거 봐, 너를 문자 봐. 이 스테이크 ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಬೆಳಗಿಸಿ ಭಕ್ತಿ ಸಮರ್ಪಿಸಿದ ವಿವಿಧ ಏರಿಯಾದ ಭಕ್ತ ಸಮೂಹ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್. ನಮಸ್ಕಾರ.